ನಮಸ್ಕಾರ, ನಾನು ಅರ್ಪಿತಾ, ಲೋಕದರ್ಶನ್ ಡಿಜಿಟಲ್ನಿಂದ. ಬೆಳಗಾವಿಯಲ್ಲಿ ಕರಡು ಮತದಾರರ ಪಟ್ಟಿ ಬಿಡುಗಡೆಯಾಗುತ್ತಿದ್ದು, ಈ ಕುರಿತು ಜಿಲ್ಲಾಧಿಕಾರಿ ನೀಡಿದ ಮಾಹಿತಿ ಇಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗಾವಿ ಜಿಲ್ಲೆನಲ್ಲಿ ನಾನು ಬೆಳಗಾವಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲೆಯ ಚುನಾವಣಾಧಿಕಾರಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಗೂ ಚೀಫ್ ಎಲೆಕ್ಟೋರಲ್ ಆಫೀಸರ್ ಬೆಂಗಳೂರವರ ನಿರ್ದೇಶನದಂತೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿಕೊಂಡಿದ್ವಿ. ಕರಡು ಮತದಾರರ ಪಟ್ಟಿ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ನಾವು 24ನೇ ತಾರೀಕು ಪಬ್ಲಿಷ್ ಮಾಡ್ತಾಯಿದ್ವಿ. ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಮಾಡುವಾಗ ಮೊನ್ನೆ ನಾವು ಮಾಡಿರುವಂಥ ಎನ್ಯೂಮರೇಷನ್ ಫಾರ್ಮ್ಸ್ ಡಿಜಿಟಲೈಸೇಷನ್ ವೆರಿಫಿಕೇಷನ್, ಆಬ್ಸೆಂಟಿ ಶಿಫ್ಟೆಡ್ ಡೆತ್ ಮತ್ತು ಡೂಪ್ಲಿಕೇಟ್ ಲಿಸ್ಟ್ನು ತೆಗೆದುಬಿಟ್ಟು ಮೂಲತಃ ಎಷ್ಟು ಮತದಾರರು ಇದ್ದಾರೆ ಅಂತ ಹೇಳಿ ಆ ಪಟ್ಟಿಯನ್ನು ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ ಈಗಾಗಲೇ ನಾವು ಅವರಿಗೆ ತಲುಪಿಸಿ ಅವರಿಂದ ಸಹಿ ಮಾಡಿಸ್ಕೊಂಡು ಫೈನಲಿ 24th of August 2026ಗೆ ಬೇಸ್ಡ್ ಆನ್ ದಿ ಡೈರೆಕ್ಷನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಾವು ಈ ಒಂದು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ನ ಪಬ್ಲಿಷ್ ಮಾಡ್ತೀವಿ. ಪಬ್ಲಿಷ್ ಮಾಡುವಾಗ ದೇರ್ ಇಸ್ ಅ ಸ್ಪೆಸಿಫಿಕ್ ಡೈರೆಕ್ಷನ್. ಒಂದು ಡೈರೆಕ್ಷನ್ ನಮಗೆ CEO ಅವ್ರ ಆಫೀಸಿಂದ ಬಂದಿದೆ. 11 o'clockಗೆ ಪ್ರತಿ ಗ್ರಾಮ ಪಂಚಾಯಿತಿನಲ್ಲಿ ಹಾಗೂ ವಾರ್ಡ್ನಲ್ಲಿ ಈ ಒಂದು ಪಟ್ಟಿಯನ್ನು ನೋಟಿಸ್ ಬೋರ್ಡ್ ಮೇಲೆ ಇದನ್ನು ಅಂಟಿಸಿ ಪಬ್ಲಿಷ್ ಮಾಡಬೇಕು ಅಂತ ಹೇಳಿದರು. ಅಲ್ಲಿ ಯಾರ್ಯಾರ ಹೆಸರಿದ್ದಾವೆ ಎಲ್ಲ ಸಾರ್ವಜನಿಕರು, ಎಲ್ಲ ಮತದಾರರು ಆ ಪಟ್ಟಿಯನ್ನು ನೋಡಿ ಆ ಪಟ್ಟಿನಲ್ಲಿ ಅವರ ಹೆಸರು ಇದೆಯೇ ಇಲ್ಲ ಅನ್ನೋದ್ರ ಬಗ್ಗೆ ಅವರು ದೃಢೀಕರಣ ಮಾಡಿಕೊಂಡು 11:30 to 12 ಒಳಗಡೆ 1-2 ತಾಸು ಆದ ನಂತರ ನಾವು ಒಂದು ರಿಪೋರ್ಟ್ ತಳಮಟ್ಟದಿಂದ ಸಂಗ್ರಹಣೆ ಮಾಡಿ ನಾವು CEO ಕಚೇರಿಗೆ ನಾವು ಮುಟ್ಟಿಸ್ಬೇಕಂತ ಹೇಳಿ ಡೈರೆಕ್ಷನ್ ಬಂದಿದೆ. ಇದು ಯಾಕೆ ಮಾಡಬೇಕಂದ್ರೆ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಆಗಿದೆ, ಅದರಲ್ಲಿ ಯಾರ್ಯಾರ್ದು ಹೆಸರಿದೆ ಯಾರ್ಯಾರ್ದು ಇಲ್ಲ ಅಂತ ಗೊತ್ತಾಗಬೇಕಂತ ನಾನು ಈಗ ನನ್ನ ಮಾಧ್ಯಮದ ಸಮಿತ್ರರ ಜೊತೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿಕೊಂಡಿದ್ವಿ. 24ನೇ ತಾರೀಕು ಆ ಪಟ್ಟಿ ಅಲ್ಲಿ ನಾವು ನೋಟಿಸ್ ಬೋರ್ಡ್ ಮೇಲೆ ಅಲ್ಲಿ ಪಬ್ಲಿಷ್ ಮಾಡಿದ ನಂತರ ಯಾರ್ಯಾರ ಹೆಸರು ಇಲ್ಲ ಅಂತ ಅನಿಸ್ತಾ ಇದೆ ಅವ್ರಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ. ಏನು? ಕ್ಲೇಮ್ಸ್ ಹಾಗೂ ಅಬ್ಜೆಕ್ಷನ್ಸ್ ರೇಸ್ ಮಾಡಲಿಕ್ಕೆ. ಅವರು ಕ್ಲೇಮ್ ಮಾಡ್ಬೋದು, ನನ್ನ ಹೆಸರು ಇರಬೇಕಿತ್ತು ಇಲ್ಲಿ, ಇಲ್ಲ ಅಲ್ಲ ಯಾರ್ದು ಹೆಸರು ಬಂದಿದೆ ಅವ್ರ ಹೆಸರು ಬರಬಾರ್ದಾಗಿತ್ತು, ಅಬ್ಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ನು ರೇಸ್ ಮಾಡ್ಬೋದು. ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ರೇಸ್ ಮಾಡಲಿಕ್ಕೆ ಅವರವರ BLO ಕಡೆ ಅವರು ಫಾರ್ಮ್ 6, 6A, 7 ಹಾಗೂ 8 ಮುಖಾಂತರ ಅವರ ಕ್ಲೇಮನ್ನು ಅವರು ರೇಸ್ ಮಾಡ್ಬೋದು. ಫಾರ್ಮ್ 6 ಅಂದರೆ ಹೊಸ ವೋಟರ್, ನನ್ನ ಹೆಸರಿಲ್ಲ, ನನಗೆ ಹೊಸ ವೋಟರ್, ನನ್ನನ್ನು ಈ ಒಂದು ಮತದಾರರ ಪಟ್ಟಿನಲ್ಲಿ ನೀವು ಸೇರಿಸ್ಕೋಬೇಕು ಈ ಒಂದು ಮತಕ್ಷೇತ್ರದಲ್ಲಿ ಈ ಒಂದು ಪೋಲಿಂಗ್ ಸ್ಟೇಷನ್ ಲಿಮಿಟಲ್ಲಿ ಅಂತ ಹೇಳಿ ಅವರು ಕ್ಲೇಮ್ ಮಾಡ್ತಾರೆ. ಫಾರ್ಮ್ ನಂಬರ್ 6A ಅದು NRIಸ್ಗೆ, ನಾನು NRI ಆಗಿದ್ದೀನಿ ಆದರೆ ನಾನು ಈ ಇಂಡಿಯಾ ಸಿಟಿಸನ್ ಇದ್ದೀನಿ, ಸೊ ನನ್ನ ವೋಟರ್ ರೈಟ್ ನನಗೆ ಈ ಪೋಲಿಂಗ್ ಸ್ಟೇಷನ್ ಇಲ್ಲಿ ಬೇಕಂತ ಹೇಳಿ ಅವರು ಆನ್ಲೈನು 6A ಫಿಲಪ್ ಮಾಡ್ಕೋಬೋದು. ಫಾರ್ಮ್ ನಂಬರ್ 7ಅಲ್ಲಿ ಇಟ್ ಈಸ್ ಡಿಲೀಷನ್, ಈ ಹೆಸರು ಇರಬಾರ್ದು, ಇವರಿಲ್ಲಿ ಇಲ್ಲ, ಜೀವಂತ ಇಲ್ಲ, ಇವರು ಇಲ್ಲಿ ವಾಸ ಮಾಡಲ್ಲ ಅಂತ ಹೇಳಿ ಫಾರ್ಮ್ ನಂಬರ್ 7 ಇಶ್ಯೂ ಮಾಡಿ ನಾವು ಡಿಲೀಷನ್ಸ್ ಮಾಡಿಸ್ಕೋಬೋದು. ಡಿಲೀಷನ್ ಮಾಡುವಾಗ ಯಾವಾಗಲೂ ನಾವು 7 days ನೋಟಿಸ್ ಪೀರಿಯಡನ್ನು ಕೊಡ್ತೀವಿ. ಫಾರ್ಮ್ ನಂಬರ್ 8 ಅಂದರೆ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟ್, ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಇನ್ನೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಶಿಫ್ಟ್ ಮಾಡಿಕೊಳ್ಳಿಕ್ಕೆ. ಈಗ ಶಿಫ್ಟೆಡ್ ಜನ ಜಾಸ್ತಿ ಇರ್ತಾರೆ. SIRನಲ್ಲಿ ನಮಗೇನು ಗೊತ್ತಾಗಿದೆ ಅಂದರೆ ಅರ್ಬನ್ ಏರಿಯಾಸಲ್ಲಿ ಆಬ್ವಿಯಸ್ಲಿ ಕೆಲಸ ಶಿಫ್ಟ್ ಆದ ತಕ್ಷಣ ಒಂದು ಓಣಿಯಿಂದ ಬೇರೆ ಓಣಿಗೆ ಹೋಗೋದು, ಅರ್ಬನ್ ಏರಿಯಾಸ್ನಲ್ಲಿ ಈ ಸಮಸ್ಯೆಗಳು ಇರ್ತವೆ. ಅವ್ರಿಗೋಸ್ಕರ ಬಹಳ ಸ್ಪೆಸಿಫಿಕಲಿ ಈ ಎಕ್ಸಸೈಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಒಂದು ಪೋಲಿಂಗ್ ಸ್ಟೇಷನಿಂದ ಬೇರೆ ಪೋಲಿಂಗ್ ಸ್ಟೇಷನ್ ಲಿಮಿಟ್ಸ್ಗೆ ಶಿಫ್ಟ್ ಆಗ್ತಾರೋ ಅವರ ಹೆಸರು ಹೊಸ ಪೋಲಿಂಗ್ ಸ್ಟೇಷನ್ ಲಿಮಿಟಲ್ಲಿ ಇರಲ್ಲ. ಅವರಿಗೆ ನಾವು ಎನ್ಯೂಮರೇಷನ್ ಫಾರ್ಮು ಕೊಡಲಿಕ್ಕೆ ಆಗಿರಲಿಲ್ಲ ಸಿಸ್ಟಮ್ ಪ್ರಕಾರ, ಆದರೆ ಅವರಿಗೆ ಈಗ ಅವಕಾಶ ಇದೆ.
ಟೈಮ್ ಎಷ್ಟಿದೆ ಅಂದರೆ 24/8/2026 23/9/2026 ತನಕ ಈ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡ್ ನಮ್ಮ ಕಡೆ ಇರುತ್ತೆ. ತಾವು ಈ ಟೈಮಲ್ಲಿ ನಾವು ಶಿಫ್ಟ್ ಆಗಿದ್ದೀವಿ ಅಂತ ಹೇಳಿ ತಾವು ಹೇಳಬಹುದು. ಈ ಪರ್ಸನ್ ಈಗ ಜೀವಂತ ಇಲ್ಲ ಅಂತಲೂ ತಾವು ಅಬ್ಜೆಕ್ಟ್ ಮಾಡಬಹುದು. ಈ ಎಲ್ಲ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ನೀವೆಲ್ಲರೂ ಮಾಡಬೇಕಂದ್ರೆ, ನಮ್ಮ ಮತದಾರರು ಮಾಡಬೇಕಂದ್ರೆ, ಜಾಗರೂಕ ಮತದಾರರಾಗಿ 24ನೇ ತಾರೀಕು ಈ ಕರಡು ಮತದಾರ ಪಟ್ಟಿ ಏನಿದೆ, ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್, ಅದನ್ನು ನಾವು ಪಬ್ಲಿಷ್ ಮಾಡೋ ಜಾಗದಲ್ಲಿ ಒಂದು ಸತಿ ತಾವು ಚೆಕ್ ಮಾಡ್ಕೋಬೇಕು. ಇದಲ್ಲದೆ ನಾವಿದನ್ನು ನಮ್ಮ ವೆಬ್ಸೈಟಲ್ಲಿನೂ ನಾವು ಇದನ್ನು ಪಬ್ಲಿಷ್ ಮಾಡ್ತೀವಿ. ಓಕೆ, ನಮ್ಮ SIR ಪ್ರಾಸೆಸ್ಸಲ್ಲಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಾಸೆಸ್ಸಲ್ಲಿ ಒಟ್ಟು 41,07,000 ಮತದಾರರು ಏನಿದ್ದಾರೆ, ಅದರ ಪೈಕಿ ನಾವು ಎನ್ಯೂಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಪುನಃ ಸೈನ್ಡ್ ಎನ್ಯೂಮರೇಷನ್ ಫಾರ್ಮ್ಸ್ ವಾಪಸ್ ಕಲೆಕ್ಟ್ ಮಾಡಿಕೊಂಡು ಡಿಜಿಟಲೀಕರಣ ಮಾಡಿ ಅಪ್ಲೋಡ್ ಮಾಡಿ ವೆರಿಫೈ ಮಾಡಿರುವಂಥ ಮತದಾರರ ಸಂಖ್ಯೆ 35,93,561. ಸೊ 41,07,000 ಮತದಾರರ ಪೈಕಿ ಇಷ್ಟು ಜನ ಏನು ಒರಿಜಿನಲ್ ಮತದಾರ ಪಟ್ಟಿನಲ್ಲಿದ್ದರು, ಇದರಲ್ಲಿ ಎಂಟೈರ್ SIR ಪ್ರಾಸೆಸ್ಸಲ್ಲಿ ಎನ್ಯೂಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿ ವಾಪಸ್ ತಗೊಂಡು ಡಿಜಿಟಲೈಸ್ ಮಾಡಿ ವೆರಿಫೈ ಮಾಡೋ ಒಳಗಡೆ ನಮಗೆ 35,93,561 ಮತದಾರರು ನಾವು ಉಳಿಸ್ಕೊಂಡಿದ್ದೀವಿ. ಈಗ ಮಿಕ್ಕಿದ್ದ ಮತದಾರರು ಯಾರಂದರೆ 5,13,439 ಮತದಾರರು. ಇವರು ಆಬ್ಸೆಂಟಿ, ಶಿಫ್ಟೆಡ್, ಡೆತ್ ಅಥವಾ ಡೂಪ್ಲಿಕೇಟ್ ಕ್ಯಾಟಗರಿನಲ್ಲಿ ನಾವು ಐಡೆಂಟಿಫೈ ಮಾಡಿ ಪೊಲಿಟಿಕಲ್ ಪಾರ್ಟೀಸಿಗೆ ತೋರಿಸಿ ಅವರಿಂದ ನಾವು ದೃಢೀಕರಣ ತಗೊಂಡು ಇದನ್ನು ಫೈನಲ್ ಮಾಡಿದ್ದೀವಿ. ಫೈನಲ್ ಅಂದರೆ ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡಲಿಕ್ಕೆ ಮಾತ್ರ ಇದು ಫೈನಲ್. ಈಗ ಇನ್ನೂ ಪ್ರಾಸೆಸ್ ಬಾಕಿ ಇದೆ. ಏನು ಬಾಕಿ ಇದೆ ಅಂದರೆ, ಈ 5,13,431ರಲ್ಲಿ ಆಬ್ಸೆಂಟಿ ಅಂದರೆ ಈಗ ಇಲ್ಲಿಲ್ಲ, ಯಾವುದೇ ಕ್ಲೇಮ್ ಬಂದಿಲ್ಲ ಅಂದರೆ ಅಲ್ಲೇ ಆ ಕೆಲಸ ಮುಗ್ದು ಹೋಗುತ್ತೆ. ಶಿಫ್ಟೆಡ್ ಇದ್ದಾಗ ಅವ್ರು ಕ್ಲೇಮ್ ಮಾಡ್ಬೋದು, ನಾನು ಶಿಫ್ಟ್ ಆಗಿದ್ದೀನಿ, ನನ್ನ ಹೆಸರು ಜೋಡಿಸ್ಕೊಳ್ಳಿ ಅಂತ ಒಂದು ಸಣ್ಣ ವೆರಿಫಿಕೇಷನ್ ಇರುತ್ತೆ. ಫಾರ್ಮ್ ನಂಬರ್ 8 ಫಿಲಪ್ ಆಗುತ್ತೆ. ಅದರ ಪ್ರಕಾರ ಅವರ ಹೆಸರನ್ನು ಮತ್ತೆ ಜೋಡಿಸ್ಕೊಳ್ತೀವಿ. ಯಾರೊಬ್ಬರದ್ದು ಹೆಸರು ಬಂದಿಲ್ಲ ಅಂತ ಹೇಳಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ತಮ್ಮ ಹೆಸರು ಇಲ್ಲ ಅಂದರೆ, ತಾವು ಶಿಫ್ಟು ಆಗಲಿಲ್ಲ, ಹೆಸರು ಇಲ್ಲ ಅಂದರೆ ಹೊಸದಾಗಿ ಫಾರ್ಮ್ 6 ಕೊಟ್ಬಿಟ್ಟು ನಾನು ಹೊಸ ವೋಟರ್ ಅಂತ ಹೇಳಿ ತಾವು ಇದರಲ್ಲಿ ಮತ್ತೆ ತಮ್ಮ ಹೆಸರನ್ನು ಮತದಾರರ ಪಟ್ಟಿನಲ್ಲಿ ಸೇರಿಸ್ಕೋಬೋದು. ನಮ್ಮ SIR ಪ್ರೊಸೀಜರಲ್ಲಿ ನಮಗೆ 2 ವಿಚಾರಗಳು ಗೊತ್ತಾಗಿದ್ದಾವೆ. ಒಂದು, 2002 ಪಟ್ಟಿನಲ್ಲಿ ಇರುವಂಥ ಮತದಾರರನ್ನು ನಾವು 2025-26 ಪಟ್ಟಿನಲ್ಲಿ ಮ್ಯಾಪಿಂಗ್ ಮಾಡಿಕೊಂಡಿದ್ದೀವಿ. ಅವರ ಸ್ವಂತ ಮ್ಯಾಪಿಂಗ್ ಇಲ್ಲ ಅಂದರೆ ಅವರ ತಂದೆ ತಾಯಿ ಅಜ್ಜ ಅಜ್ಜಿ ಅವರ ಜೊತೆ ಮ್ಯಾಪಿಂಗ್ ಮಾಡಿದ್ವಿ. ಆದರೆ ನಮ್ಮ ಜಿಲ್ಲೆನಲ್ಲಿ 36,476 ಮತದಾರರು ಯಾವುದೇ ಮ್ಯಾಪಿಂಗ್ ಇಲ್ಲದ ಮತದಾರರು. ಅವರಿಗೆ ಯಾವುದೇ ಮ್ಯಾಪಿಂಗ್ ಆಗಲಿಲ್ಲ. ಅಂದರೆ 2002 ಲಿಸ್ಟಲ್ಲಿ ಅವರ ತಂದೆ ಅಥವಾ ತಾಯಿ, ಅಜ್ಜ ಅಥವಾ ಅಜ್ಜಿ ಯಾರೂ ಇರಲಿಲ್ಲ ಅಂತ ಹೇಳಿ ನಮ್ಮ ಪಟ್ಟಿನಲ್ಲಿ ಗೊತ್ತಾಗಿದೆ. 41,07,000 ಜನ ಪೈಕಿ ಈ ಥರ ಇರೋ ನಂಬರ್ ಬರೀ 36,476. ಇವರಿಗೆ ನಾವು ನೋಟಿಸ್ ಜಾರಿ ಮಾಡ್ತೀವಿ. ನಮ್ಮ ಎಲೆಕ್ಟೋರಲ್ ರಿಜಿಸ್ಟ್ರಿಂಗ್ ಆಫೀಸರ್ ಮುಖಾಂತರ ಆಟೋಮೆಟಿಕಲಿ ನೋಟಿಸ್ ಜಾರಿ ಆಗುತ್ತೆ. ನೋಟಿಸ್ ಜಾರಿ ಆಗೋ ಡೇಟ್ 24th ಶುರು ಆಗುತ್ತೆ. 24th ಸ್ಲೋಲಿ ನೋಟಿಸಸ್ ಜಾರಿ ಆಗ್ತವೆ. ಎಲ್ಲ ನೋಟಿಸ್ ಒಮ್ಮೆ ಜಾರಿ ಮಾಡಲ್ಲ. ನೋಟಿಸ್ ಜಾರಿ ಮಾಡಿದ ನಂತರ ಒಂದು 7 ದಿವಸ ಟೈಮ್ ಕೊಡ್ತೀವಿ ಅಪಿಯರ್ ಆಗಲಿಕ್ಕೆ. ಸೊ ಈ ಎಂಟೈರ್ ಪ್ರಾಸೆಸ್ ಮಾಡುವಾಗ ನೋಟಿಸ್ ಫೇಸ್ ಡಿಸ್ಪೋಸಲ್ 24/8/2026 ನಾವು ನೋಟಿಸಸ್ ಜಾರಿ ಮಾಡ್ತಾ ಇರ್ತೀವಿ ಹಂತ ಹಂತವಾಗಿ. 22/10/2026 ಇದು ಎಂಡ್ ಆಗುತ್ತೆ. 24/8/2026 22/10/2026 ತನಕ ಈ ಒಂದು ನೋಟಿಸ್ ಫೇಸ್ ಏನಿದೆ ಹಾಗೂ ಹಿಯರಿಂಗ್ ಏನಿರುತ್ತೆ ಅದು ಆಗುತ್ತೆ. ಹಿಯರಿಂಗ್ ಎಲ್ಲಿ ಮಾಡ್ತೀವಿ ಅಂತ ಪ್ರಶ್ನೆ ಬಂದಾಗ
ಎಲ್ಲ ನಮ್ಮ ARO ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹೋಗಿ ಈ ಹಿಯರಿಂಗ್ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಸಾರ್ವಜನಿಕರಿಗೆ ಹಾಗೂ ಯಾರು ಎಲಿಜಿಬಲ್ ವೋಟರ್ಸ್ ಆಗ್ತಾರೆ ಅವರಿಗೆ ತೊಂದರೆ ಆಗಬಾರ್ದಂತ ಹೇಳಿ ನಾವು ಗ್ರಾಮ ಪಂಚಾಯಿತಿ ಹಂತದಲ್ಲೇ ಈ ಹಿಯರಿಂಗನ್ನು ನಾವು ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಂದು ಕ್ಯಾಟಗರಿ ಇದೆ, ಅವ್ರಿಗೂ ನೋಟಿಸ್ ಜಾರಿ ಆಗುತ್ತೆ. ಯಾರ್ಯಾರ ಹೆಸರಲ್ಲಿ ಸ್ವಲ್ಪ ತಿದ್ದುಪಡಿಗಳಿದ್ದಾವೆ, ತಂದೆ ಮತ್ತು ಮಗನ ಏಜ್ ಮಧ್ಯದಲ್ಲಿ ವ್ಯತ್ಯಾಸ ಜಾಸ್ತಿ ಇಲ್ಲ, ಇದನ್ನು ನಾವು ಅನಾಮಲೀಸ್ ಅಂತ ಹೇಳ್ತೀವಿ. ಈಗ ಮಾಧ್ಯಮದಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಂತಲೂ ಹೇಳ್ತಾರೆ. ನಮ್ಮ ಕಡೆ ಎಷ್ಟೋ ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಇತ್ತು ನಮ್ಮ ಜಿಲ್ಲೆನಲ್ಲಿ, 8 ಲಕ್ಷ 8.5 ಲಕ್ಷ ಇತ್ತು. ಅದನ್ನು ಬಹಳಷ್ಟು ಕಡಿಮೆ ಮಾಡಿಕೊಂಡು ಇವತ್ತು ನಮ್ಮ ಅನಾಮಲೀಸ್ ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬರೀ 47,946, 47,946 ಇವರೆಗೂ ನೋಟಿಸ್ ಜಾರಿ ಆಗುತ್ತೆ. ನೋಟಿಸ್ ಜಾರಿ ಆದ ನಂತರ ಸಿಂಪಲ್ ಪ್ರೊಸೀಜರ್ ಇರುತ್ತೆ. ಮತ್ತೆ ಹಿಯರಿಂಗ್ ಗ್ರಾಮ ಪಂಚಾಯತ್ ಹಂತದಲ್ಲೇ ಮಾಡ್ತೀವಿ. ಇವರು ಅವರ ಡಾಕ್ಯುಮೆಂಟ್ಸ್ನು ತೋರಿಸ್ಕೋಬೇಕಾಗುತ್ತೆ. SIR ಅಲ್ಲಿರುವಂಥ 11 ಡಾಕ್ಯುಮೆಂಟ್ಸ್ ಏನಿದೆ, 11 ಡಾಕ್ಯುಮೆಂಟ್ಸಲ್ಲಿ ಅವರು ಅವರ ಏಜ್ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ನಾನು 1987 ಪೂರ್ವದಲ್ಲಿ ಹುಟ್ಟಿದ್ದೀನಿ, 2004 ಆದ ನಂತರ ಹುಟ್ಟಿದ್ದೀನಿ ಅಂತ ಹೇಳಿ ಅವರು ತೋರಿಸ್ಕೋಬೇಕಾಗುತ್ತೆ. ಸೆಕೆಂಡ್ ಪಾಯಿಂಟ್ ಇಸ್ ಪ್ಲೇಸ್ ಆಫ್ ಬರ್ತ್, ಎಲ್ಲಿ ಹುಟ್ಟಿದ್ದಾರೆ ಆ ಒಂದು ಪಾಯಿಂಟ್ನು ಅವರು ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಕಾಸ್ಟ್ ಸರ್ಟಿಫಿಕೇಟಲ್ಲಿ ಹಾಗೂ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟಲ್ಲಿ ಈ ಎಲ್ಲ ಡೀಟೇಲ್ಸ್ ಬಂದುಬಿಡ್ತವೆ. ಅದೇ ಥರ 11 ದಾಖಲೆಗಳಿದ್ದಾವೆ. ಅದರಲ್ಲಿ ಯಾವುದೋ 1-2 ಡಾಕ್ಯುಮೆಂಟ್ಸ್ ತಾವು ಇವರು ತೋರಿಸಿದ್ದಾರಂದರೆ ಮತ್ತೆ ಅವರ ಹೆಸರನ್ನು ಈ ಅನಾಮಲಿ ಹಾಗೂ ಅನ್ಮ್ಯಾಪ್ಡ್ ಲಿಸ್ಟಿಂದ ನಾವು ಮತದಾರರ ಪಟ್ಟಿನಲ್ಲಿ ಯಾವುದೇ ತೊಂದರೆಗಳು ಇಲ್ಲದೆ ಮತ್ತೆ ಸೇರಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಈ ಥರ ಒಟ್ಟು ನೋಟಿಸಸ್ ಜಾರಿ ಮಾಡ್ತಾ ಇರುವಂಥ ಸಂಖ್ಯೆ 84,422, 84,422. ರೇಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಮಾಡಿದ್ವಿ. ಅಂದರೆ ಹೊಸ ಪೋಲಿಂಗ್ ಬೂತ್ಸ್ನು ನಾವು ಸ್ಥಾಪನೆ ಮಾಡ್ತಾ ಇದ್ವಿ. ಇಲ್ಲಿ ಮಟ್ಟ ನಮ್ಮ ಜಿಲ್ಲೆನಲ್ಲಿ 4,525 ಪೋಲಿಂಗ್ ಬೂತ್ಸ್ ಇದ್ದಾವೆ. ಹಿಂದಿನ ಎಲೆಕ್ಷನ್ ತನಕ ಇಷ್ಟು ಬೂತ್ಸ್ ಇದ್ದಾವೆ. ಆದರೆ ಒಂದೆರಡು ಕಡೆ ಪೋಲಿಂಗ್ ಬೂತಲ್ಲಿ ಮತದಾರರ ಸಂಖ್ಯೆ 1,200 ಮೀರಿ ಹೋಗಿದೆ. ಆವಾಗ ಅಲ್ಲಿ ರೇಷನಲೈಸ್ ಮಾಡಿಕೊಂಡು ಒಂದು ಹೊಸ ಪೋಲಿಂಗ್ ಸ್ಟೇಷನನ್ನು, ಹೊಸ ಪೋಲಿಂಗ್ ಬೂತನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ ಪ್ರಕಾರ ಮಾಡ್ತಾ ಇದ್ದೀವಿ. ಅರ್ಬನ್ ಏರಿಯಾಸಲ್ಲಿ ಇನ್ನೂ ಹೆಚ್ಚು ಮಾಡಿದ್ದೀವಿ. ಅಲ್ಲಿ ಸ್ವಲ್ಪ ನಂಬರ್ ಇನ್ನೂ ಕಡಿಮೆ ಮಾಡ್ಕೊಂಡು, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ದೂರ ಹೋಗೋದು, ಒಂದೇ ಅಪಾರ್ಟ್ಮೆಂಟ್ ಕೆಳಗಡೆ ಒಂದು ಬಿಲ್ಡಿಂಗ್ ಇದೆ ಅಂದರೆ ಅಲ್ಲೇ ನಾಮಿನೇಟ್ ಮಾಡೋದು, ಹಂಗೆ ಅನುಕೂಲ ಮಾಡಿ ಕೊಟ್ಟಿದ್ದೀವಿ. ಈಗ ಟೋಟಲ್ ನ್ಯೂ ಪೋಲಿಂಗ್ ಸ್ಟೇಷನ್ಸ್ ಒಟ್ಟು ಸೇರಿಸಿ 4,644. ಸೊ 4,525ರಿಂದ ಹೊಸ ಪೋಲಿಂಗ್ ಸ್ಟೇಷನ್ ನಾವು ಹೆಚ್ಚು ಮಾಡ್ಕೊಂಡಿದ್ದೀವಿ. ಈಗ 4,644 ಇನ್ಕ್ರೀಸ್ ಮಾಡಿರೋ ನಂಬರ್ 119 ಪೋಲಿಂಗ್ ಸ್ಟೇಷನ್ಸನ್ನು ನಾವು ಹೆಚ್ಚು ಮಾಡ್ಕೊಂಡಿದ್ದೀವಿ. ಫೈನಲಿ ಮೊನ್ನೆ ನಾನು ಎಲ್ಲ ನಮ್ಮ ಮಾಧ್ಯಮದ ಸಮಿತ್ರರ ಜೊತೆ ಹಾಗೂ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಹಾಗೂ ನಮ್ಮ EROs ಹಾಗೂ AROs ಜೊತೆ ಒಂದು ಸಭೆಯನ್ನು ನಡೆಸಿ ಈ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ನಂತರ ಏನೇನು ಚಟುವಟಿಕೆಗಳಿರ್ತವೆ ಅದರ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಾ. ನಿಮಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೇನೆ. ಜೊತೆಯಲ್ಲಿ ಈ ಸಿಸ್ಟಮ್ ಬಹಳ ಸಿಸ್ಟಮ್ಯಾಟಿಕಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಪ್ರಕಾರ ಮಾಡ್ತಾಯಿದ್ದೀವಿ. ಯಾವ ವ್ಯಕ್ತಿ ಇರಲಿ, ಅವ್ರದ್ದು ಹೆಸರು ಮತದಾರ ಪಟ್ಟಿನಲ್ಲಿ ಬಂದಿಲ್ಲ ಅಂದರೆ ನಮ್ಮ ಮಾಧ್ಯಮದ ಸಮಿತಿಗಳ ಮುಖಾಂತರ ತಮ್ಮ ಪ್ರೇಕ್ಷಕರಿಗೆ ನಾನು ಏನು ಹೇಳಲಿಕ್ಕೆ ಬಯಸುತ್ತೇನೆಂದರೆ, ಆತಂಕ ಪಡೋ ಸಿಚುವೇಶನ್ ಇಲ್ಲ. ಫಸ್ಟ್ ತಾವು ಜಾಗರೂಕರಾಗಬೇಕು. ತಮ್ಮ ಹೆಸರು ಇದೆಯೋ ಇಲ್ಲನೋ ಚೆಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ಯಾವುದೇ ತೊಂದರೆ ಇಲ್ಲ. ನನಗೆ ಬಂದು ನಮ್ಮ ERO ಆಫೀಸಲ್ಲಿ ಬಂದು ತಮ್ಮ BLO ಕಡೆ ತಾವು ಫಾರ್ಮ್ 6 ಕೊಟ್ಟಿದ್ದೀರಂದರೆ ಹೊಸ ವೋಟರ್ ಅಂತ ಹೇಳಿ ನಾವು ತಮ್ಮನ್ನು ಜೋಡಿಸ್ಕೊಳ್ತೀವಿ. ಸಿಂಪಲ್ 1-2 ಸರ್ಟಿಫಿಕೇಟ್ ಕೇಳ್ತೀವಿ, ಅದರ ಪ್ರಕಾರ ನಾವು ಹೊಸ ವೋಟರ್ ಅಂತ ಜೋಡಿಸ್ಕೊಳ್ತೀವಿ.
ಇಷ್ಟೇ ಇವತ್ತಿನ ಈ ಸುದ್ದಿಗೋಷ್ಠಿ, ಮಾಧ್ಯಮಗೋಷ್ಠಿದು ಮೂಲ ತತ್ವ. ಇಲ್ಲಿ ನಮಗೆ ಗೊತ್ತಾಗಿದೆ, ಹೆಂಗೆ ಗೊತ್ತಾಗಿದೆ ಅಂದರೆ ಪರ್ಸೆಂಟೇಜ್ ಆಫ್ ವೋಟಿಂಗ್ 90ಕ್ಕಿಂತ ಕಡಿಮೆ ಇತ್ತು. ಅರ್ಬನ್ ಏರಿಯಾನಲ್ಲಿ ಪರ್ಸೆಂಟೇಜ್ ಆಫ್ ವೋಟಿಂಗ್ 65-70 ಕಡಿಮೆ ಇತ್ತು. ಈ ಪೀಪಲ್ ಅವಾಗ ವೋಟ್ ಮಾಡಲಿಲ್ಲ ಅಂತ ನಾವು ಬ್ರಾಡ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ. ಆದರೆ ಅದನ್ನು ಹೆಂಗೆ ನಾವು ಆಧಾರದ ಬೇಸಿಸ್ ಮೇಲೆ ನೋಡಬೇಕು? SIR ಮುಖಾಂತರ. SIR ಅಲ್ಲಿ ಯಾರ್ಯಾರು ಜೀವಂತ ಇದ್ದಾರೆ ಅವ್ರ ಕಡೆ ನಾವು ಹೋಗಿ ಅವ್ರಿಗೆ ಫಾರ್ಮ್ ಕೊಟ್ಟು ಅವರಿಂದ ಸಹಿ ತಗೊಂಡು ವಾಪಸ್ ಬಂದು ಅವರನ್ನು ಚೆಕ್ ಮಾಡ್ಕೊಂಡಿದ್ದೀವಿ. ಹೌದು, ಇವರು ಇದ್ದಾರೆ, ಜೀವಂತ ಇದ್ದಾರೆ, ಶಿಫ್ಟ್ ಆಗಲಿಲ್ಲ, ಇಲ್ಲೇ ಇದ್ದಾರೆ. ಒಬ್ಬರು ಒಂದು ಪೋಲಿಂಗ್ ಸ್ಟೇಷನಲ್ಲಿ ವೋಟರ್ ಆಗಬೇಕಂದ್ರೆ ಸಿಟಿಸನ್ ಆಫ್ ಇಂಡಿಯಾ ಆಗಿರ್ಬೇಕು, 18 ವರ್ಷ ಮೇಲೆ ಇರಬೇಕು, ಕೆಳಗಡೆ ಇರಬಾರ್ದು. ಮೂರನೇದು ಆರ್ಡಿನರಿ ರೆಸಿಡೆಂಟ್ ಆಫ್ ದ್ಯಾಟ್ ಪೋಲಿಂಗ್ ಬೂತ್ ಆ್ಯಂಡ್ ಕಾನ್ಸ್ಟಿಟ್ಯೂಯೆನ್ಸಿ ಇರಬೇಕು, ಅಂದರೆ ಮೂಲತಃ ಆ ಕಾನ್ಸ್ಟಿಟ್ಯೂಯೆನ್ಸಿ ನಿವಾಸಿ ಇರಬೇಕು. 4ನೇ ಪರ್ಸನ್ ಆಫ್ ಸೌಂಡ್ ಮೈಂಡ್ ಇರಬೇಕು, ಅಂದರೆ ಮೆಂಟಲ್ ಕೆಪಾಸಿಟಿ ಚೆನ್ನಾಗಿರ್ಬೇಕು. ಈ 4 ಐಟಮ್ಸ್ ಇರುತ್ತೆ. 4ನೇ ವಿಚಾರ ಇಸ್ ನಾಟ್ ಇಂಪಾರ್ಟೆಂಟ್. ಫಸ್ಟ್ 3 ವಿಚಾರಗಳು ಇಂಪಾರ್ಟೆಂಟ್. ಸಿಟಿಸನ್ ಆಫ್ ಇಂಡಿಯಾ ಇರಬೇಕು, 18 ವರ್ಷ ಮೀರಿರ್ಬೇಕು, ಕೆಳಗಡೆ ಇರಬಾರ್ದು. ಮೂರನೇದು ಆರ್ಡಿನರಿ ರೆಸಿಡೆಂಟ್ ಆಫ್ ದಟ್ ಕಾನ್ಸ್ಟಿಟ್ಯೂಯೆನ್ಸಿ ಆಗಿರಬೇಕು. ಈ 3 ಪಾಯಿಂಟ್ಸ್ನ ನಾವು SIR ಅಲ್ಲಿ ಚೆಕ್ ಮಾಡ್ಕೊಂಡಿದ್ವಿ. ಚೆಕ್ ಮಾಡಿದ ನಂತರ ಯಾರು ಉಳಿದಿದ್ದಾರೆ ಅವನ್ನು ಕ್ರಾಸ್ ವೆರಿಫೈ ಮಾಡಿದ್ವಿ. ಹೌದು, ಇವರಿಲ್ಲ, ಇಲ್ಲಿಲ್ಲ. ಇಲ್ಲ ಅಂದರೆ ಇಲ್ಲಿ ಆಬ್ಸೆಂಟಾ, ಶಿಫ್ಟೆಡಾ? ಆಬ್ಸೆಂಟ್ ಅಂದರೆ ಈಗ ಸದ್ಯಕ್ಕಿಲ್ಲ, ಶಿಫ್ಟೆಡ್ ಅಂದರೆ ಈಗ ಇಲ್ಲೇ ಇಲ್ಲ, ಬೇರೆ ಕಡೆ ಎಲ್ಲೋ ಹೋಗಿಬಿಟ್ಟಿದ್ದಾರೆ. ಸೊ ಅಲ್ಲಿ ನಾವು ಲೋಕಲ್ ವಿಚಾರ ಮಾಡಿ ಮಹಜರ್ ಮಾಡಿಕೊಂಡು ಸ್ವಲ್ಪ ಪ್ರಾಸೆಸ್ ಮಾಡಿ ಅವರನ್ನು ಈ ಲಿಸ್ಟಲ್ಲಿ ಹಾಕಿದ್ದೀವಿ. ಡೂಪ್ಲಿಕೇಟ್ ಅಂದರೆ ಏನು? ಒಂದೇ ಮತದಾರರ ಪಟ್ಟಿ ಪೋಲಿಂಗ್ ಸ್ಟೇಷನಲ್ಲಿ ಅವರ ಹೆಸರು 2 ಸತಿ ಬರುತ್ತೆ, ಅದು ಕ್ಲಿಯರ್ ಕಟ್. ಡಬಲ್ ಬಂದಿದೆ ಅಂದರೆ ಒಂದು ಸತಿ ಹೆಸರು ತೆಗಿಬೇಕು. ಆ ಥರ ಆಬ್ಸೆಂಟಿ, ಶಿಫ್ಟೆಡ್, ಡೆತ್ ಹಾಗೂ ಡೂಪ್ಲಿಕೇಟ್ 4 ಕ್ಯಾಟಗರಿ ಮಾಡಿಕೊಂಡು ಇದನ್ನು ನಾವು ಮತ್ತೆ ವೆರಿಫೈ ಮಾಡಲಿಕ್ಕೆ ಈ SIR ಪ್ರಾಸೆಸ್ನು ನಾವು ಉಪಯೋಗ ಮಾಡ್ತೀವಿ. ಈಗ ಆಧಾರ್ ಮ್ಯಾಂಡೇಟ್ರಿ ಇಲ್ಲ, ಬಟ್ ಆಧಾರ್ ಲಿಂಕ್ ಮಾಡ್ತಾ ಇದ್ವಿ. ಅದನ್ನು ಮ್ಯಾಂಡೇಟ್ರಿ ಮಾಡಲಿಲ್ಲ ನಾವು, ಯಾರ್ಯಾರು ಕೊಟ್ಟಿದ್ದಾರೆ ಅವ್ರನ್ನ ಲಿಂಕ್ ಮಾಡ್ಕೊಂಡಿದ್ವಿ. ಬಟ್ ಫ್ಯೂಚರಲ್ಲಿ ಆಧಾರ್ ನಾವು ಇಟ್ಕೊಂಡಿದ್ದೀವಿ ಅಂದ್ರೇ ಒಳ್ಳೇದು. ನಮಗೆ ಬೇರೆ ಕಡೆ ಅವರು ಎಲ್ಲಾದರೂ ಶಿಫ್ಟ್ ಆಗಿದ್ದಾರೆ ಅಂದರೆ ಆಧಾರ್ ಪ್ರಕಾರ ಟ್ರ್ಯಾಕ್ ಮಾಡೋದು ಈಸಿ ಆಗುತ್ತೆ. ಸರ್, ಈಗ ಜಾಬ್ಗಳ ಸಲುವಾಗಿ ಬೇರೆ ಬೇರೆ ಸಿಟೀಸಲ್ಲಿ ಹೋಗಿರ್ತಾರೆ, ಅವರು ಆನ್ಲೈನ್ ಮಾಡಿದ್ರು, ಅವ್ರದ್ದು ಹೇಗೆ? ಸೊ ಈಗ ನಾವು ಇಲ್ಲಿ ನಮಗೆ ಏನೇನು ಆನ್ಲೈನ್ ಬಂದಿದೆ ಅದನ್ನು ಪ್ರಾಸೆಸ್ ಮಾಡಿ ವೆರಿಫೈ ಮಾಡಿ ಮುಗಿಸ್ಕೊಂಡಿದ್ದೀವಿ. ಅಂದರೆ ಏನು, ಜಾಬಲ್ಲಿ ಯಾರಾದರೂ ಬೇರೆ ಕಡೆ ಹೋಗಿದ್ದಾರಂದರೆ ಅವರು ಇಲ್ಲಿ ಆರ್ಡಿನರಿ ರೆಸಿಡೆಂಟ್ ಇಲ್ಲ, ಇಲ್ಲಿ ಅವರು ವೋಟ್ ಮಾಡಲಿಕ್ಕೆ ಆಗಲ್ಲ. ಅವ್ರು ಎಲ್ಲಿ ಇರ್ತಾರೋ ಅವರು ಆ ಮತದಾರರ ಪಟ್ಟಿನಲ್ಲಿ ಅವ್ರ ಹೆಸರನ್ನು ಸೇರಿಸ್ಕೋಬೇಕು. ಇನ್ ಕೇಸ್ ದೇ ವಾಂಟ್ ಟು ರಿಟೈನ್ ಹಿಯರ್ ಇಟ್ಸೆಲ್ಫ್. ಈಗ ಸಿಚುವೇಶನ್ ಹಂಗಿಲ್ಲ. ಈಗ ರೂಲ್ ಪ್ರಕಾರನು ಯಾರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಅವರು ರಿಜಿಸ್ಟರ್ ಮಾಡ್ಕೋಬೇಕು. ಸರ್, ಈಗ ಲಿಸ್ಟ್ನಲ್ಲಿ ಹೆಸರು ಇದೆಯೋ ಇಲ್ಲೋ ಅನ್ನೋದನ್ನು ಎಲ್ಲಿ ಕನ್ಫರ್ಮ್ ಮಾಡ್ಕೋಬೇಕು, ಮತ್ತು ಆ ಲಿಸ್ಟ್ ಎಲ್ಲಿ ಪಬ್ಲಿಷ್ ಮಾಡ್ತೀರಿ, ಎಲ್ಲಿ ಪಬ್ಲಿಕ್ಕಿಗೆ ಅವೈಲೇಬಲ್ ಇರ್ತದೆ? ಸೊ ಪ್ರತಿ ಒಂದು ಗ್ರಾಮ ಪಂಚಾಯಿತಿನಲ್ಲಿ ನಾವು ನೋಟಿಸ್ ಬೋರ್ಡ್ನಲ್ಲಿ ಇದನ್ನು ಅಂಟಿಸ್ತೀವಿ. ಸೆಕೆಂಡ್ ಥಿಂಗ್ ಏನಂದರೆ, ಪ್ರತಿ ಕಾರ್ಪೊರೇಷನಲ್ಲಿ ವಾರ್ಡ್ ಲಿಮಿಟಲ್ಲಿ ನಾವು ಒಂದು ಮೇನ್ ಸ್ಪಾಟಲ್ಲಿ ನಾವು ಇದನ್ನು ಅಂಟಿಸ್ತೀವಿ. ಈಸಿಯೆಸ್ಟ್ ಥಿಂಗ್, ಈಗ ಎಲ್ಲರ ಕಡೆ ಫೋನ್ಸ್ ಇದ್ದಾವೆ, ಈಸಿಯೆಸ್ಟ್ ಥಿಂಗ್ ಏನಂದರೆ ನಮ್ಮ ವೆಬ್ಸೈಟಲ್ಲಿ ತಾವು ಚೆಕ್ ಮಾಡ್ಕೊಳ್ಳಿ. ಈಗ ನನ್ನ ತಂದೆ ತಾಯಿ ಅವರು ಹೈದರಾಬಾದಲ್ಲಿ ಇರ್ತಾರೆ, ಅವ್ರದ್ದು ಹೆಸರು ಬಂದಿದೆಯೋ ಇಲ್ಲೋ ಅಂತ ಹೇಳಿ ತೆಲಂಗಾಣದವರು ಒಂದು 5 ದಿವಸ ಹಿಂದೆ ಅವರು ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡಿದ್ದಾರೆ. ನಾನು ಮನೆಯಲ್ಲಿ ಕೂತ್ಕೊಂಡು ಫೋನಲ್ಲಿ ಚೆಕ್ ಮಾಡ್ಕೊಂಡಿದ್ದೀನಿ ಡ್ರಾಫ್ಟ್ ರೋಲ್, ಅಲ್ಲಿ ಅವ್ರ ಹೆಸರು ಬಂದಿದೆ. ಸೊ ಅವರು ಇಡೀ SIR ಅಲ್ಲಿ ಅವ್ರದ್ದು ಏನೂ ತೊಂದರೆ ಆಗಲಿಲ್ಲ ಅಂತ ಹೇಳಿ ನನಗೆ ಅಲ್ಲಿ ಗೊತ್ತಾಗಿದೆ. ಸೊ ಆನ್ಲೈನ್ ಚೆಕ್ ಮಾಡ್ಕೊಳ್ಳೋದು ಸೂಕ್ತ. ಕರಡು ಮತದಾರರ ಪಟ್ಟಿಯನ್ನು ಸಾರ್ವಜನಿಕರು ಪರಿಶೀಲಿಸಿ ಎಲ್ಲ ವಿವರಗಳು ಸರಿಯಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಮನವಿ ಮಾಡಿದರು.